ಇನ್ನು ಆರ್ಸಿಬಿ ವಿಜಯೋತ್ಸವದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಕಲ್ ಡಿ ಕುನ್ಹಾ ವರದಿಯನ್ನ ಪ್ರಶ್ನಿಸಿ ಡಿಎನ್ಎ ಹೈಕೋರ್ಟ್ಗೆ ಈಗ ಹೋಗಿದೆ. ಆರ್ಸಿಬಿ ವಿಜಯೋತ್ಸವ ಆಚರಿಸಿದ್ದ ಡಿಎನ್ಎ ಸಂಸ್ಥೆ ಆಯೋಜನೆ ಮಾಡಿತ್ತು. ಡಿಎನ್ಎ ನಿರ್ದೇಶಕ ಸುನಿಲ್ ಮ್ಯಾಥ್ಯೂ ತಕರಾರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಡಿಎನ್ಎ ನಿರ್ದೇಶಕ ಸುನಿಲ್ ಮ್ಯಾಥ್ಯೂರಿಂದ ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ನ್ಯಾಯಮೂರ್ತಿ ಕುನ್ಹಾ ವರದಿ ರದ್ದು ಮಾಡಬೇಕು ಅಂತ ಡಿಎನ್ಎ ಅರ್ಜಿ ಸಲ್ಲಿಕೆ ಮಾಡಿದೆ. ನಾವು ಕೊಟ್ಟ ಹೇಳಿಕೆಯನ್ನ ಆಯೋಗ ಸರಿಯಾಗಿ ದಾಖಲು ಮಾಡಿಲ್ಲ. ಇತರ ಸಾಕ್ಷಿಗಳ ಜೊತೆಗೆ ಪಾಟಿ ಸವಾಲಿಗೆ ನಮಗೆ ಅವಕಾಶವನ್ನ ಕೊಟ್ಟಿಲ್ಲ. ಆಯೋಗದ ವರದಿಯೇ ನಮಗೆ ಸಿಕ್ಕಿಲ್ಲ ಅಂತ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದೆ. ಕುನ್ಹಾ ವರದಿಯನ್ನ ಪ್ರಶ್ನಿಸಿ ಈಗ ಡಿಎನ್ಎ ನಿರ್ದೇಶಕ ಸುನಿಲ್ ಮ್ಯಾಥ್ಯೂ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ನ್ಯಾಯಮೂರ್ತಿ ಕುನ್ಹಾ ವರದಿಯನ್ನ ರದ್ದು ಮಾಡಬೇಕು ಅಂತ ಡಿಎನ್ಎ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ನಾವು ಕೊಟ್ಟಂತ ಹೇಳಿಕೆಯನ್ನ ಈ ಆಯೋಗ ಸರಿಯಾಗಿ ದಾಖಲು ಮಾಡಿಕೊಂಡಿಲ್ಲ ಅನ್ನುವಂಥ ವಿಚಾರವನ್ನ ಇದರಲ್ಲಿ ಉಲ್ಲೇಖ ಇದೆ. ಇತರ ಸಾಕ್ಷಿಗಳ ಜೊತೆಗೆ ಪಾಟಿ ಸವಾಲಿಗೆ ನಮಗೆ ಅವಕಾಶವನ್ನ ಕೊಟ್ಟಿಲ್ಲ. ಅದರ ಜೊತೆಗೆ ಆಯೋಗದ ವರದಿ ನಮಗೆ ಸಿಕ್ಕಿಲ್ಲ ಅನ್ನುವಂಥ ವಿಚಾರವನ್ನ ಕೂಡ, ಈ ಅಂಶವನ್ನ ಕೂಡ ಉಲ್ಲೇಖವನ್ನ ಮಾಡಲಾಗಿದೆ. ಇನ್ನು ಮತ್ತೊಂದು ಕಡೆಯಲ್ಲಿ ಇವತ್ತು ನಡೆದಂತಹ ಕ್ಯಾಬಿನೆಟ್ನಲ್ಲಿ ಕ್ರಿಮಿನಲ್ ಕೇಸ್ ದಾಖಲು ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಯಾರ್ಯಾರ ಮೇಲೆ ಕ್ರಿಮಿನಲ್ ಕೇಸ್? ಹಾಗಾದ್ರೆ ಕೆಸಿಎ ಅಧ್ಯಕ್ಷ ರಘುರಾಮ್ ಭಟ್, ಕೆಸಿಎ ಮಾಜಿ ಕಾರ್ಯದರ್ಶಿ ಎ ಶಂಕರ್, ಕೆಸಿಎ ಮಾಜಿ ಖಜಾಂಚಿ ಜಯರಾಮ್, ಆರ್ಸಿಎಸ್ಪಿಎಲ್ ಇನ್ನು ಮತ್ತೊಂದು ಕಡೆಯಲ್ಲಿ ಆರ್ಸಿಬಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಿಮಿನಲ್ ಕೇಸ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಸರ್ಕಾರದ ವಿರುದ್ಧ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಥ್ ನಾರಾಯಣ್ ಗರಂ ಆಗಿದ್ದಾರೆ. ಆಪಾದಿತರೆ ಕಾಂಗ್ರೆಸ್ ನಾಯಕರು ಅಂತ ಮಾಜಿ ಸಚಿವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಪಾದಿತರು ಏನೇ ಮಾಡಿದ್ರು ಕೂಡ ಅದಕ್ಕೆ ಮಾನ್ಯತೆ ಇಲ್ಲ, ಅವರಿಗೆ ಬೇಕಾದ ಹಾಗೆ ನಿರ್ಧಾರವನ್ನ ಮಾಡ್ತಾರೆ, ಕೋರ್ಟ್ ತೀರ್ಪು ಅಂತಿಮ ಅನ್ನುವಂಥ ಮಾತನ್ನ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಇನ್ನೊಂದು ಅದೇ ಇವ್ರನ್ನ ಏನು ಅವ್ರ ಕೇಸನ್ನ ಅವರೇ ಡಿಫೆಂಡ್ ಮಾಡ್ಕೋತಾ ಇದ್ದಾರೆ. ಏನಾಗ್ಬಿಟ್ಟಿದೆ, ಸರ್ಕಾರದಲ್ಲಿ ಕೂತ್ಕೊಂಡು ಕ್ಯಾಬಿನೆಟ್ನಲ್ಲಿ ಆಪಾದನೆ ಇರೋದು ಇವ್ರ ಮೇಲೆ, ಆಪಾದಿತರೆ ಇವತ್ತು ಆಪಾದಿತರೆ ತನಿಖೆ ಮಾಡೋಂಥದ್ದಾಗ್ತಿದೆ. ಸೊ ಹಾಗಾಗಿ ಇವತ್ತು ಕೋರ್ಟ್ ಸುಮೋಟೋ ಕೇಸ್ ತಗೊಂಡಿದ್ರು ಸಹ ಕೋರ್ಟಿಗೆ ಮಾತ್ರ ಎಲ್ಲೂ ಓಪನ್ ಮಾಡಬೇಡಿ, ಕೇಸನ್ನು ಬಯಲು ಮಾಡಬೇಡಿ, ಸೀಲ್ಡ್ ಕವರ್ನಲ್ಲಿ ಹೋಗುತ್ತೆ, ಅಲ್ಲೆಲ್ಲ ಯಾವುದನ್ನು ಬಹಿರಂಗಗೊಳಿಸ್ಬಿಡಿ ಅಂತ. ಇಲ್ಲಿ ಮಾತ್ರ ಬಹಿರಂಗವಾಗಿ ಇನ್ನೊಂದು ರಿಪೋರ್ಟು ಚರ್ಚೆ ಆಗಿರಲ್ಲ, ಏನಿಲ್ಲ, ಅಲ್ಲೇ ಪಬ್ಲಿಕ್ಕಿಗೆ ಆಚೆ ಬಂದಿರುತ್ತೆ. ಬೇಕಾದಂಗೆ ಮಾಡ್ತಾ ಇದ್ದಾರೆ. ಇವ್ರ ಮೇಲೆ ಆಪಾದನೆ ಇರೋದ್ರಿಂದ, ಆಪಾದಿತರ ಮೇಲೇ ಆಪಾದನೆ ಇರೋದ್ರಿಂದ ಇವ್ರು ಏನೇ ಕೊಟ್ಟರು ಇದಕ್ಕೆ ಯಾವುದು ಮಾನ್ಯತೆ ಇಲ್ಲ. ಹಾಗಾಗಿ ನ್ಯಾಯಾಲಯ ಇದ್ರ ಬಗ್ಗೆ ವಿಚಾರಣೆಗೆ ಕೈಗೆತ್ಕೊಂಡು ತಗೊಂಡಿರೋದ್ರಿಂದ ನ್ಯಾಯಾಲಯದ ತೀರ್ಪಿಗೆ ಕಾಯೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮಿಕ್ಕಿದ ಏನು ನಾವು ಇವ್ರು ಬೇರೆ ಇನ್ನೇನೇ ಹೇಳಿಕೆಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.